ನಮಸ್ಕಾರ. ನೋಡಿ, ಈ ಒಂದು ದೇವಸ್ಥಾನಕ್ಕೆ ವರ್ಷದಲ್ಲಿ ಒಂದೇ ಒಂದು ದಿನ ಮಾತ್ರ ನಿಮಗೆ ದರ್ಶನ ಲಭ್ಯವಾಗುತ್ತೆ. ಇನ್ನು ಉಳಿದಿರೋ ದಿನಗಳಲ್ಲಿ ಈ ಒಂದು ದೇವರ ನಿಜರೂಪ ನೀವು ನೋಡಲಿಕ್ಕೆ ಸಾಧ್ಯ ಆಗಲ್ಲ. ವರ್ಷದಲ್ಲೇ ಒಂದೇ ಒಂದು ದಿನ ಮಾತ್ರ ಈ ದೇವರ ಒಂದು ನಿಜರೂಪನ ನೀವು ಇಲ್ಲಿ ಕಾಣ್ಬೋದು. ಇಂಥ ಒಂದು ಪವಿತ್ರವಾದ ಒಂದು ದೇವಸ್ಥಾನ ಯಾವುದು ಅಂತ ಹೇಳ್ತೀನಿ ನೋಡಿ. ಇಂಥ ದೇವಸ್ಥಾನಕ್ಕೆ ಪುಣ್ಯ ಮಾಡಿದವರಿಗೆ ಮಾತ್ರ ಒಂದು ದೇವಸ್ಥಾನದ ನಿಜರೂಪದ ಒಂದು ದರ್ಶನ ಸಿಗುತ್ತೆ. ಇಲ್ಲಿ ಕಾಲಿಟ್ರೇ ಸಾಕ್ರಿ. ಹೇಳ್ತಿದ್ದೀನಲ್ಲ, ಎಸ್ಪೆಷಲಿ ವ್ಯಾಪಾರ ಮಾಡೋರಿಗೆ, ಬಿಸ್ನೆಸ್ ಮಾಡೋರಿಗೆ ಪ್ರತಿದಿನ ಲಕ್ಷ ಲಕ್ಷಗಟ್ಟಲೆ ಹಣ ಅಭಿವೃದ್ಧಿ ಆಗುತ್ತೆ. ವ್ಯಾಪಾರ ಮಾಡೋರಿಗೆ, ಬಿಸ್ನೆಸ್ನವ್ರಿಗೆ ಪ್ರತಿದಿನ ಲಕ್ಷ ಲಕ್ಷಗಟ್ಟಲೆ ಹಣ ಪ್ರಾಪ್ತಿಯಾಗುತ್ತೆ. ಮತ್ತು ಎಸ್ಪೆಷಲಿ ಈ ಜನ್ಮದಲ್ಲೇ ಸಾಲ ಬಾಧೆಗಳು ಖಂಡಿತವಾಗ್ಲೂ ಬರಲ್ಲ. ಸಾಲ ನಿಮ್ಮದು ಎಷ್ಟೇ ಲಕ್ಷಗಟ್ಟಲೆ ಇರಲಿ, ಎಷ್ಟೇ ಕೋಟಿಗಟ್ಟಲೆ ಇರಲಿ, ಸಾಲಗಳು ಖಂಡಿತವಾಗ್ಲೂ ನೀವು ತೀರಿಸ್ತೀರ. ದುಡ್ಡಿನ ಸಮಸ್ಯೆಗಳು ಬರೋದಕ್ಕೆ ಚಾನ್ಸೇ ಇಲ್ಲ ನಿಮಗೆ, ಖಂಡಿತವಾಗ್ಲೂ. ಇದು ತುಂಬ ಪವರ್ಫುಲ್ ದೇವಸ್ಥಾನ. ವರ್ಷದಲ್ಲಿ ಒಂದೇ ಒಂದು ದಿನ ಮಾತ್ರ ಈ ಒಂದು ದೇವರ ನಿಜರೂಪ ಈ ಒಂದು ದೇವಸ್ಥಾನದಲ್ಲಿ ಕಾಣ್ಬೋದು. ಯಾವ ದೇವಸ್ಥಾನ ಅದು ಅಂತ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ಪೇ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ. ಈ ಒಂದು ಪವರ್ಫುಲ್ ದೇವಸ್ಥಾನ ಯಾವುದಪ್ಪ ಅಂತಂದರೆ ಸಿಂಹಾಚಲಂ. ನೋಡಿ, ಹೆಸರಲ್ಲೇ ಇದೆ ಸಿಂಹಾಚಲಂ. ಈ ಪವರ್ಫುಲ್ ದೇವಸ್ಥಾನಕ್ಕೆ ಹೋಗೋಕೆ ಪುಣ್ಯ ಮಾಡಿರಬೇಕು. ವರ್ಷದಲ್ಲಿ ಒಂದೇ ಒಂದು ದಿನ ಮಾತ್ರ ಈ ಒಂದು ದೇವಸ್ಥಾನದಲ್ಲಿ ಈ ದೇವರ ನಿಜರೂಪ ನೀವು ಕಾಣ್ಬೋದು. ಇನ್ನು ಉಳಿದಿದ್ದ ದಿನಗಳಲ್ಲಿ ಗಂಧದ ಲೇಪನದಿಂದ ಈ ಒಂದು ಮುಚ್ಚಿಟ್ಟಿರ್ತಾರೆ ಈ ಒಂದು ದೇವಸ್ಥಾನದಲ್ಲಿ ದೇವರ ವಿಗ್ರಹನ. ಇನ್ನು ಉಳಿದ ಒಂದು ದಿನ ಯಾವ ದಿನ ಅಂದರೆ ಅಕ್ಷಯ ತೃತೀಯ. ನೋಡಿ, ಅಕ್ಷಯ ತೃತೀಯ ದಿನದಂದು, ಅಕ್ಷಯ ತೃತೀಯ ಪುಣ್ಯ ದಿನದಂದು ಈ ಒಂದು ಸ್ವಾಮಿಯ ನಿಜರೂಪ ನಿಮಗೆ ದರ್ಶನ ಆಗುತ್ತೆ. ಇದೇ ಸಿಂಹಾಚಲಂ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಿಂದ ಒಂದು 16 ಕಿಲೋಮೀಟರ್ ದೂರದಲ್ಲಿ ಬರುತ್ತೆ ಸಿಂಹಾಚಲಂ. ಸಿಂಹಾಚಲ ಬೆಟ್ಟದ ಮೇಲೆ ಇದೆ. ವರ್ಷಕ್ಕೆ ಒಂದೇ ಬಾರಿ ಇಲ್ಲಿ ದರ್ಶನ ಲಭ್ಯ ಆಗುವುದು. ನಿಜರೂಪ ದರ್ಶನ ಲಭ್ಯ ಆಗೋದು ನಿಮಗೆ ಅಕ್ಷಯ ತೃತೀಯ ದಿನದಂದು, ಅಕ್ಷಯ ತೃತೀಯ ಪುಣ್ಯ ದಿನದಂದು ಸ್ವಾಮಿಯ ನಿಜರೂಪ ದರ್ಶನ ಇಲ್ಲಿ ಸಿಗುತ್ತೆ. ಇನ್ನು ಉಳಿದಿದ್ದ ದಿನಗಳಲ್ಲಿ ದರ್ಶನ ಇರುತ್ತೆ, ಬಟ್ ಗಂಧದ ಲೇಪನದಿಂದ ಸ್ವಾಮಿಯ ವಿಗ್ರಹನ ಮುಚ್ಚಿಟ್ಟಿರ್ತಾರೆ. ಇನ್ನು ಉಳಿದಿದ್ದು ದಿನಗಳಲ್ಲಿ ಎಸ್ಪೆಷಲಿ ಈ ಅಕ್ಷಯ ತೃತೀಯ ದಿನದಂದು ನೀವು ಅಲ್ಲಿ ದರ್ಶನ ಮಾಡಿದರೆ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಈ ಮಂತ್ರನ ಅನ್ಲಿಮಿಟೆಡ್ ಪಠಣೆ ಮಾಡಿ. ಇದು ಸಿಂಹಾಚಲಂ ಶ್ರೀ ವರಾಹಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಆಂಧ್ರ ಪ್ರದೇಶದ ವಿಶಾಖಪಟ್ಟಣದ ಹತ್ರ ಬರುತ್ತೆ ಸಿಂಹಾಚಲ ಅಂತ. ಶ್ರೀ ವರಾಹ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ತುಂಬ ಪವರ್ಫುಲ್ ದೇವಸ್ಥಾನ. ಪ್ರತಿದಿನವೂ ದೇವಸ್ಥಾನ ಇದ್ದೇ ಇರುತ್ತೆ, ಓಪನ್ ಇರುತ್ತೆ. ಬಟ್ ಸ್ವಾಮಿಯ ನಿಜವಾದ ರೂಪ ದರ್ಶನ ಸಿಗೋದು ವರ್ಷದಲ್ಲಿ ಈ ಒಂದು ದಿನ ಮಾತ್ರ. ಯಾವ ದಿನ ಅಂದರೆ ಅದು ಅಕ್ಷಯ ತೃತೀಯ ಪುಣ್ಯ ದಿನದಂದು ಸ್ವಾಮಿಯ ನಿಜವಾದ ರೂಪ ದರ್ಶನ ಸಿಗುತ್ತೆ. ಈ ಸಿಂಹಾಚಲಂ ಶ್ರೀ ವರಾಹ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಹೋದವರು ಅಲ್ಲಿ
ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ಈ ಮಂತ್ರ ಅನ್ಲಿಮಿಟೆಡ್ ಪಠಣೆ ಮಾಡಿ. ಹೇಳ್ತಾ ಇದ್ದೀನಲ್ಲ, ವ್ಯಾಪಾರ ಮಾಡೋರಿಗೆ, ಬಿಸ್ನೆಸ್ ಮಾಡೋರಿಗೆ, ದೊಡ್ಡ ದೊಡ್ಡ ಮಟ್ಟದ ವ್ಯಾಪಾರಸ್ಥರು, ಬಿಸ್ನೆಸ್ನರಿಗೆ ಮಾತ್ರ ದಿನಕ್ಕೆ ಲಕ್ಷ ಲಕ್ಷಗಟ್ಟಲೆ ಲಾಭ ಬರುತ್ತೆ. ಎಸ್ಪೆಷಲಿ ಜನ್ಮದಲ್ಲೇ ಸಾಲಬಾಧೆಗಳು ಉಂಟಾಗಲ್ಲ, ಜನ್ಮದಲ್ಲೇ ನಿಮಗೆ ದುಡ್ಡಿನ ಸಮಸ್ಯೆಗಳು ಖಂಡಿತವಾಗ್ಲೂ ಬರೋದೇ ಇಲ್ಲ. ಜ್ಯೋತಿಷಿಗಳಾಗಿ ನಾವು ವಿಡಿಯೋಗಳ ಮುಖಾಂತರ ಇಂತಿಂಥ ದೇವಸ್ಥಾನ ದರ್ಶನ ಮಾಡಿರಿ ಅಂತ ಮಾರ್ಗದರ್ಶನ ಮಾಡೋದು ಅಷ್ಟೇ ನಮ್ಮ ಡ್ಯೂಟಿ. ಅರ್ಥ ಮಾಡ್ಕೊಳ್ಳಿ. ಈ ಒಂದು ದೇವಸ್ಥಾನದ ಬಗ್ಗೆ, ವಿಶೇಷವಾದ ದೇವಸ್ಥಾನ ಇದು. ಪುಣ್ಯ ಮಾಡಿದರಿಗೆ ಮಾತ್ರ ಇದು ದೇವಸ್ಥಾನಕ್ಕೆ ನೀವು ಹೋಗಲಿಕ್ಕೆ ಸಾಧ್ಯ. ಹೋಗು ಬನ್ನಿ, ಅನುಕೂಲ ಮಾಡ್ಕೊಳ್ಳಿ. ವಿಡಿಯೋಗಳ ಮುಖಾಂತರ ಯೂಟ್ಯೂಬ್ನಲ್ಲಿ ಮಾರ್ಗದರ್ಶನಗಳು ಮಾಡ್ತಿರ್ತೀನಿ. ನಾವೇನು ಆನ್ಲೈನಲ್ಲೂ ಜ್ಯೋತಿಷ್ಯ ಹೇಳಲ್ಲ, ಆಫ್ಲೈನಲ್ಲೂ ಜ್ಯೋತಿಷ್ಯ ಹೇಳಲ್ಲ. ಸದುಪಯೋಗ ಪಡಿಸ್ಕೊಂಡು ಸುಖವಾಗಿ ಬದುಕಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡ್ಕೊಳ್ಳಿ. ನಮಸ್ಕಾರ.